ಬೈಕ್ನಲ್ಲಿ ಹೋಗ್ತಿದ್ದ ದಂಪತಿಗಳ ಬೈಕ್ಗೆ ಗುದ್ದಿ ಕ್ಷಣಾರ್ಧದಲ್ಲೇ ಲಾರಿ ಚಾಲಕ ಎಸ್ಕೇಪ್ ಆಗಿದ್ದ. ಘಟನೆಯಲ್ಲಿ ಎಳೆಯ ಮಗು ಸಾವನ್ನಪ್ಪಿದ್ದು, ಇದೀಗ ಹಿಟ್ ಅಂಡ್ ರನ್ ಮಾಡಿ ಎಸ್ಕೇಪ್ ಆಗಿದ್ದ ಲಾರಿ ಚಾಲಕ ಅರೆಸ್ಟ್ ಆಗಿದ್ದೆ ರಣರೋಚಕ. 3 ತಿಂಗಳ ಅಪಘಾತ ಪ್ರಕರಣ ಭೇದಿಸಿದ ಖಾಕಿ ಪಡೆ. 360 ಕಿಲೋಮೀಟರ್ ಜರ್ನಿ, 100 ಸಿಸಿಟಿವಿಗಳ ಪರಿಶೀಲನೆ. ಇದು ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿ. ಈ ಪ್ರಕರಣ ಭೇದಿಸೋಕೆ ಬರೋಬ್ಬರಿ 3 ತಿಂಗಳೇ ಬೇಕಾಗಿತ್ತು. ನಿತಿನ್ ಮೈಕಲ್ ಸಾರಾ ಶಿರ್ಫಾ ದಂಪತಿ ತಮ್ಮ 3 ತಿಂಗಳ ಮಗು ಜೊತೆ ಬೈಕ್ನಲ್ಲಿ ಹೋಗ್ತಿದ್ರು. ನಾಗಸಂದ್ರದಿಂದ ಈಜಿಪುರದಲ್ಲಿರುವ ಮನೆಗೆ ಬೈಕಿನಲ್ಲಿ ಹೋಗ್ತಿದ್ರು. ಈ ವೇಳೆ ಲಾರಿಯೊಂದು ಹಿಂಬದಿಯಿಂದ ಡಿಕ್ಕಿ ಹೊಡೆದಿತ್ತು. ಈ ವೇಳೆ ದಂಪತಿಗಳು ಹಾಗೂ ಮಗು ಆಯತಪ್ಪಿ ಕೆಳಗೆ ಬಿದ್ದಿದ್ರು. ಘಟನೆಯಲ್ಲಿ ದಂಪತಿಗೆ ಗಾಯಗಳಾಗಿತ್ತು. ಆದ್ರೆ ಮಗುವಿನ ತಲೆಗೆ ತೀವ್ರ ಪೆಟ್ಟಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದೆ. ನಮ್ಮ ಜಾಲಹಳ್ಳಿ ಟ್ರಾಫಿಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು 3 ವರ್ಷದ ಮಗು ಅಪಘಾತಕ್ಕೆ ಒಳಗಾಗಿ ತಂದೆ ತಾಯಿ ಜೊತೆಯಲ್ಲಿ ಹೋಗ್ತಿದ್ದಂಥ ಮಗು ಅವರು ಐಕ್ಯಾಗೆ ಹೋಗಿ ವಾಪಸ್ಸು ತಮ್ಮ ಈಜಿಪುರದಲ್ಲಿರುವ ಮನೆಗೆ ವಾಪಸ್ ತೆರಳುತ್ತಿದ್ದ ಸಂದರ್ಭದಲ್ಲಿ ಯಾವುದೋ ಒಂದು ಗಾಡಿ, ಒಂದು ಟ್ರಕ್ ಅಥವಾ ಯಾವುದೋ ಬಸ್ ಬಂದು ಹೊಡೀತು ಅಂತ ಹೇಳಿ ತಂದೆ ತಾಯಿ ಆ ಗಾಬರಿಯಲ್ಲಿ ನಮಗೆ ತಿಳಿಸಿದ್ರು. 3 ವರ್ಷದ ಗಂಡು ಮಗು ತೀರು ಹೋಗಿತ್ತು ಅವತ್ತು 8ನೇ ತಾರೀಕು. ಇನ್ನು ಈ ಘಟನೆ ಬಗ್ಗೆ ಜಾಲಹಳ್ಳಿ ಸಂಚಾರ ಠಾಣೆಗೆ ದೂರು ನೀಡಿದ ನಿತಿನ್ಗೆ ಟ್ರಕ್ ನಂಬರ್ ಕೂಡ ಗೊತ್ತಿರಲಿಲ್ಲ. ಕೇವಲ ಹಸಿರು ಬಣ್ಣದ ಟ್ರಕ್ ಅನ್ನೋದು ಮಾತ್ರ ನೋಡಿದ್ದಾಗಿ ಹೇಳಿದ್ರು. ಇದಾದ ಬಳಿಕ ತನಿಖೆಗೆ ಮುಂದಾದ ಪೊಲೀಸರು ಬೆಂಗಳೂರಿನಿಂದ ಕರ್ನೂಲ್ವರೆಗೂ ಸುಮಾರು 100ಕ್ಕೂ ಹೆಚ್ಚು ಸಿಸಿಟಿವಿಗಳನ್ನ ಪರಿಶೀಲನೆ ನಡೆಸಿದ್ರು. ಮೊದಲು ಟ್ರಕ್ ಕಲರ್ ಪತ್ತೆಯಾಗಿದೆ ಸಾದರಹಳ್ಳಿ ಗೇಟ್ ಬಳಿ. ಈ ವೇಳೆ ಹರಿಯಾಣ ರಿಜಿಸ್ಟ್ರೇಷನ್ ಅನ್ನೋದು ಪತ್ತೆಯಾಗಿತ್ತು. ಆಗ ಟ್ರಕ್ ಹೈದರಾಬಾದ್ ಕಡೆ ಹೋಗ್ತಿರೋದು ಗೊತ್ತಾಗಿದೆ. ಕೊನೆಗೆ ಕರ್ನೂಲ್ ಬಳಿ ಸರ್ವಿಸ್ ರಸ್ತೆಯಲ್ಲಿ ಟ್ರಕ್ ಪತ್ತೆ ಹಚ್ಚಿ ಚಾಲಕ ಇಸ್ಮಾಯಿಲ್ನನ್ನ ಬಂಧಿಸಿ ಕರೆ ತಂದಿದ್ದಾರೆ. ಜಾಲಹಳ್ಳಿ ಟ್ರಾಫಿಕ್ ಪೊಲೀಸರು ಒಂದೇ ಒಂದು ಕ್ಲೂನಿಂದಾಗಿ ಪ್ರಕರಣವನ್ನ ಭೇದಿಸಿದ್ದಾರೆ. ಪ್ರತಿದಿನ ಮಗುವಿನ ಜೊತೆ ಕಾಲ ಕಳೆಯುತ್ತಿದ್ದ ದಂಪತಿ ಮಗುವನ್ನ ಕಳೆದುಕೊಂಡು ಕಣ್ಣೀರ್ ಹಾಕ್ತಿದ್ದಾರೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.